ಸರ್, ಒಂದು ವೇಳೆ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಟ್ಟಿದ್ದೇ ಆದರೆ ಮುಂದಿನ CM ಯಾರಾಗಬೇಕು, ಯಾರಾಗ್ತಾರೆ? ಅದು ಹೈಕಮಾಂಡೇ ಬಿಟ್ಟಿತ್ತು. ಅಲ್ಲ, ನಿಮ್ಮ ಪ್ರಕಾರ ಯಾರು? ನಾನು ಅವೆಲ್ಲನೂ ಹೇಳ್ಬಾರ್ದು. ಹೈಕಮಾಂಡ್ ವಿಚಾರ. ನಾವು ಒಬ್ಬ ಶಾಸಕನಾಗಿ ಪಾರ್ಟಿಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ನೀವೆಲ್ಲ ಈಗ ಅನೌನ್ಸ್ನೇ ಮಾಡೋದು ಯಾಕೆ ಕ್ವಶನ್ ಕೇಳ್ತೀರಿ? ನಾವೇನು ಅನೌನ್ಸ್ ಮಾಡಿದ್ದೀವಿ ಸರ್, ನೀವೇ ಹೇಳಿ. ಏನಂತ ಮಾಡಿದಿರಿ? DK ಶಿವಕುಮಾರ್ ಅವರು ನಾಡಿದ್ದು ಪ್ರಮಾಣ ಅಂತ ಹಾಕ್ತೀರಿ. ಎಲ್ಲ ಹಾಕಿ ಐತೆ, ಮತ್ತೆ ಯಾಕೆ ಕ್ವಶನ್ ಮಾಡಿ ನಮ್ಮ ಹತ್ರಳಿಂದ ಬಾಯ್ಬಿಡಿಸ್ತೀರಿ? ಹಾಗಾದ್ರೆ DK ಶಿವಕುಮಾರ್ ಅವರೇ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನಾಡಿದ್ದು. ನಮಗೆ ಕ್ರಾಸ್ ಮಾಡಬೇಡಿ, ಗೊತ್ತಾಯ್ತಾ? ಯಾರು ಹೈಕಮಾಂಡ್ ಇದೆ, ಹೈಕಮಾಂಡು ಹೇಳಿದಂಥವ್ರು ಬಂದು ಪ್ರಮಾಣ ತಗೋತಾರೆ. ನೀವು ಹೇಳಿದ್ರಲ್ಲ ಹೈಕಮಾಂಡ್ ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟೈತೆ ಅಂತ, ಅವರ ಪ್ರಮಾಣ ವಚನ ತಗೋತಾರೆ. ಓಕೆ, ಯಾರೇ ಪ್ರಮಾಣ ವಚನ ತಗೊಂಡ್ರು ಸಹ, ಯಾರೇ CM ಆದರೂ ಸಹ ಅವ್ರ ಸಂಪುಟದಲ್ಲಿ ಶಿವಲಿಂಗೇಗೌಡರು ಇರ್ತಾರೆ. ಅದನ್ನು ಕಾದು ನೋಡೋಣ. ಸುಮ್ಮನೆ ನಾವೇ ಹೈಕಮಾಂಡು ಪಕ್ಷ ಇದೆ, ಹೈಕಮಾಂಡ್ ಇದೆ, ವರಿಷ್ಠರಿದ್ದಾರೆ, ಎಲ್ಲ ನಾಯಕರುಗಳಿದ್ದಾರೆ. ಅವರೆಲ್ಲ ಹೇಳಿದ್ರೆ DK ಶಿವಕುಮಾರ್ ಅವರು ನನಗೆ ಭರವಸೆ ಕೊಟ್ಟಿದ್ರು ಅಂತ ನಾನು ಹೇಳಿದೆ. ಈಗೆಲ್ಲ ಹೇಳಿರೋದು 100 ಸಾರಿ ಹೇಳಿದ್ದೀನಿ. ಕೊಟ್ಟಿದ್ರು ಅಂತ ಹೇಳಿದ್ದೀನಿ. ಅವರು ಅದಕ್ಕೆ ಭದ್ರಾಗೆ ಇದ್ದಾರೆ. ನೀನು ಮಂತ್ರಿ ಮಾಡಬೇಕಾಯ್ತು ಅಂತ ಇದ್ದಾರೆ. ಅಂದರೆ ಇವಾಗ ನೀವು ಮಂತ್ರಿ ಆಗ್ತೀರಾ? ಅದು ಅವ್ರಿಗೆ ಬಿಟ್ಟಿದ್ದು. ಅದು ಅವರ ಪರಮಾಧಿಕಾರ. ಅದು ನಾವು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಒಟ್ಟಲ್ಲಿ ಯಾರೇ CM ಆದರೂ ಸಹ ನಾನು ಅವರ ಸಂಪುಟದಲ್ಲಿ ಇರ್ತೇನೆ ಅನ್ನುವಂತಹ ಭರವಸೆಯನ್ನು ಇದೀಗ ಶಿವಲಿಂಗೇಗೌಡರು ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದಾಗಿತ್ತು ಇವತ್ತಿನ ಸುದ್ದಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.